ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ, ಕ್ರಿಸ್ತನು ನಮಗೆ ನಿತ್ಯ ಜೀವಕ್ಕೆ ಮಾರ್ಗವಾಗಿದ್ದಾರೆ. ಆತನ ಮಾರ್ಗವನ್ನು ನಾವು ಹಿಡಿದ್ರೆ ಮಾತ್ರವೇ ನಮಗೆ ನಿತ್ಯ ಜೀವ ಉಂಟು. ಆ ನಿತ್ಯ ಜೀವದಲ್ಲಿ ಸೇರುವುದಕ್ಕೆ ಎಷ್ಟೋ ಪ್ರಯಾಸ, ಎಷ್ಟೋ ಕಷ್ಟಗಳು. ಆದರೆ ದೇವರು ಹೇಳ್ತಾರೆ, ನಾನು ನಿಮಗೆ ಉಚಿತವಾಗಿ ಕೊಡ್ತಾ ಇದ್ದೇನೆ, ಫ್ರೀ ಗಿಫ್ಟು. ಇದು ಫ್ರೀ ಇದೆ ಅಂತ ಅನೌನ್ಸ್ ಮಾಡಿದಾಗ ನಾವು ಎಲ್ಲ ಕಡೆ ಎಲ್ಲಿ ಫ್ರೀ ಇದೆ ಅಂತ ಹೋಗಿ ತೊಗೊತೀವಿ. ಆದರೆ ದೇವ್ರು ಹೇಳ್ತಾ ಇದ್ದಾರೆ, ನಾನು ನಿಮ್ಗೆ ಉಚಿತವಾಗಿ ಫ್ರೀಯಾಗಿ ಕೊಡ್ತಿರೋ ಗಿಫ್ಟ್ ಇದು. ಇದನ್ನು ಯಾರು ತಗೋಬೇಕು? ಪ್ರಿಯರೇ, ನಮಗೋಸ್ಕರವೇ, ನಮಗಾಗೆ ಇಟ್ಟಂಥ ಗಿಫ್ಟ್ ಇದು. ಯೇಸು ಸ್ವಾಮಿ ಕೂಡ ಕಲ್ವಾರಿ ಶಿಲುಬೆ ಮೇಲೆ ಜೀವವನ್ನು ಕೊಟ್ಟರು, ಆತನಿಗೆ ಹೂಣು ಹಾಕಿದ್ದು. ಆದರೆ ಆತನ ಸಮಾಧಿಯಲ್ಲಿದ್ದರು. ಸಮಾಧಿಯಿಂದ 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟರು. ದೇವರು ಆತನನ್ನು ಎಬ್ಬಿಸಿದರು. ನನ್ನ ಸ್ನೇಹಿತರೆ, ಇಂದು ಕೂಡ ನಮ್ಮ ಆತ್ಮಗಳು ನಿತ್ಯ ಜೀವದಲ್ಲಿ ಕರ್ತನಂತೆ ನಾವು ಎಬ್ಬಿಸಲ್ಪಡ್ತೇವೆ, ನಾವು ಎದ್ದೇಳ್ತೇವೆ. ನಿತ್ಯ ಜೀವದಲ್ಲಿ ಸೇರಬೇಕು, ಅಲ್ಲಿಗೆ ಹೋಗುವಂಥವರು. ಪ್ರಿಯರೇ, ಅದಕ್ಕಾಗಿ ಪ್ರಯಾಸ ಪಡ್ರಿ. ತಿನ್ನುವುದು ಕುಡಿಯುವುದು ದೇವರ ರಾಜ್ಯ ಅಲ್ಲ. ದೇವರ ರಾಜ್ಯ ಎಲ್ಲಿದೆ, ಹೇಗಿದೆ? ಅದು ನಮ್ಮೊಳಗೆ ಇದೆ. ದೇವರ ರಾಜ್ಯ ನಮ್ಮೊಳಗೆ ಇದೆ. ನಾವು ಅದನ್ನು, ಕರ್ತನೇ, ನಿನಗಾಗಿ ನಾನು ಜೀವಿಸಬೇಕು. ಈ ಲೋಕದಲ್ಲಿ ಸ್ವಲ್ಪ ದಿನವೇ, ಇನ್ನು ಬಹಳಷ್ಟು ದಿನಗಳಿಲ್ಲ. ದೇವರೇ, ಅಂತ್ಯ ದಿನ ನಾನು ನಿನ್ನ ಬಳಿ ಸೇರಬೇಕು. ಯಾವ ಸಂದರ್ಭದಲ್ಲಿ ಈ ಭೂಲೋಕವನ್ನು ಬಿಟ್ಟು ಹೋಗುವಂಥ ಸಂದರ್ಭ ಬರುತ್ತೋ ಗೊತ್ತಿಲ್ಲ. ಪ್ರಿಯರೇ, ದೇವರು ನಮ್ಮ ಆತ್ಮ ಪರಲೋಕಕ್ಕೆ ಸೇರಿಸಿಕೊಳ್ಳುವುದಕ್ಕೆ ನಾವು ಸಿದ್ಧತೆ ಮಾಡ್ಕೋಬೇಕಾಗಿದೆ. ಯೋಹಾನ ಪತ್ರಿಕೆ 3:3 ದೇವರು ಹೇಳ್ತಾರೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು. ಹೊಸದಾಗಿ ಹುಟ್ಟ್ರಿ. ಹೇಗೆ? ಚಿಕ್ಕ ಮಗು ಥರ ಅಲ್ಲ. ದೇವರು ಹೇಳ್ತಾರೆ, ನಿನ್ನ ದೈವಿಕ ಸ್ವಭಾವಗಳು, ನಿನ್ನಲ್ಲಿ ಬದಲಾವಣೆಗಳು, ನಿನ್ನ ಸ್ವಭಾವಗಳು ಚಿಕ್ಕ ಮಗುವಿನಂತೆ ಮಾರ್ಪಡಲಿ. ಹೊಸದಾಗಿ ಹುಟ್ಟು. ಅದೇ ಪಾಪ, ಅದೇ ಕೆಟ್ಟತನ, ಅದೇ ದುಷ್ಟತ್ವ, ಅದೇ ಬಂಡುತನ, ಅಂಥದ್ದೇ ನಾಚಿಕೆ ಇಡತನ ಹಳೆಯವರು ಇದ್ದಾಗ ಹೇಗಿದ್ರೋ, ಕ್ರಿಸ್ತನಲ್ಲಿ ಬರುವುದಕ್ಕೆ ಮುಂಚೆ ನೀವು ಹೇಗಿದ್ರೋ ಹಾಗೇ ಇದ್ದೀರೋ, ಬದಲಾಗಿಲ್ವೋ? ಯಾವನಾದರೂ ಕ್ರಿಸ್ತನಲ್ಲಿ ಬಂದರೆ ಅವನ ಪೂರ್ವಸ್ಥಿತಿ ಹೋಗಿ ಎಲ್ಲವೂ ನೂತನವಾಗೋದು, ಹೊಸದಾಗಲಿ, ಹೊಸಬರಾಗ್ರಿ. ಯಾವನಾದರೂ ಹೊಸದಾಗಿ ಹುಟ್ಟದಿದ್ದರೆ ಅವನು ಪರಲೋಕ ರಾಜ್ಯ ಕಾಣಲಾರನು. ದೇವರ ರಾಜ್ಯ, ಪರಲೋಕಕ್ಕೆ ನಾವು ಸೇರಬೇಕಂದ್ರೆ ಪ್ರಿಯರೇ, ನೂತನ ಸ್ವಭಾವನ ಧರಿಸಿಕೊಳ್ಳ್ರಿ. ಅದು ಹೇಗಿರುತ್ತೆ? ಆ ಸ್ವಭಾವ ಯಾವುದು? ಅದು ಕ್ರಿಸ್ತನಲ್ಲಿರುವಂಥ ದೈವಿಕ ಸ್ವಭಾವ. ಯೇಸು ಸ್ವಾಮಿ ಈ ಭೂಲೋಕಕ್ಕೆ ಬರುವಾಗ ಹೇಗೆ ನಡ್ಕೊಂಡ್ರು? ಆತ ಒಬ್ಬ ಕ್ರೂರಿಯಾಗಿಯೋ, ಪಾಪ ಮಾಡೋದ್ರಾಗಿಯೋ, ಏನೆಲ್ಲ ದೇವರು ಮಾಡ್ತಾಯಿದ್ರು? ಹೇಗಿತ್ತು ಯೇಸು ಸ್ವಾಮಿಯ ಸ್ವಭಾವ? ಆತನ ಜೀವನ ಚರಿತ್ರೆ ನೀವೆಲ್ಲರೂ ಕೂಡ ಸ್ಟಡಿ ಮಾಡಿದ್ದೀರಿ. ಎಲ್ಲರಿಗೂ ತಿಳಿದಿದೆ ಯೇಸು ಕ್ರಿಸ್ತನ ಹೇಗೆ ನಡ್ಕೊಂಡ್ರು. ಪ್ರತಿಯೊಬ್ಬರು ಅನ್ಯರಿಗೂ ಕೇಳ್ರಿ, ಅವರು ಕೂಡ ಹೇಳ್ತಾರೆ. ಯೇಸು ಸ್ವಾಮಿ ಒಳ್ಳೆಯ ದೇವರು, ಒಳ್ಳೆಯ ನಡತೆ. ಕ್ರಿಸ್ತನ ಮಕ್ಕಳಾಗ್ತಾ ಇದ್ದೀರಿ, ನೀವು ಸಭೆಗೆ ಹೋಗ್ತಾ ಇದ್ದೀರಿ ಅಂದರೆ ಎಲ್ಲರೂ ಹೇಳ್ತಾರೆ ಅವರು ದೇವರ ಮಕ್ಕಳು. ನೋಡಿ, ಲೋಕವೇ ಕೂಡ ಆಲೋಚನೆ ಮಾಡ್ತಾ ಇದೆ. ಆದಾಗ ಕ್ರಿಸ್ತನಲ್ಲಿ ಬಂದು ದೇವರಲ್ಲಿ ಇದ್ದೂ ಕೂಡ ನೀವು ನೂತನವಾಗಲಿಲ್ಲ, ನೀವು ಹೊಸದಾಗಿ ಹುಟ್ಟಲಿಲ್ಲ, ಹೊಸ ಕೃಪೆ, ದೇವರ ಹೋಲಿಕೆಗೆ ಸ್ವಭಾವ, ಆ ಒಂದು ದೈವಿಕವಾದ ಸ್ವಭಾವ ನಿಮ್ಮೊಳಗೆ ಬರಲಿಲ್ಲ ಅಂದರೆ ನಾವು ನಿತ್ಯ ಜೀವಕ್ಕೆ ಹೋಗೋದಿಲ್ಲ. ನಮ್ಮ ಆತ್ಮ ನಶಿಸಿ ನರಕದೆಡೆ ಹೋಗುತ್ತೆ. ಪ್ರಿಯರೇ, ಇವತ್ತು ಎಚ್ಚರವಾಗ್ರಿ. ನಾವು ಪುನರುತ್ಥಾನವಾಗ್ತೇವೆ ಕ್ರಿಸ್ತನಂತೆ. ನಾವು ಪರಲೋಕ ಆರೋಹಣ ಆಗ್ತೇವೆ ಕ್ರಿಸ್ತನಂತೆ. ನಾವು ದೇವರ ಬಳಿಯಲ್ಲಿ ಅಲ್ಲಿ ವಾಸ ಮಾಡ್ತೇವೆ. ಅದು ನಿರಂತರ ಇರುತ್ತೆ, ಅದು ಯಾವಾಗಲೂ. ಎಲ್ಲಿದೆ ವಾಕ್ಯ? ಯೋಹಾನ ಪತ್ರಿಕೆ 14ನೇ ಅಧ್ಯಾಯ 2-4 ನೋಡಿ. ಕರ್ತನು ಹೇಳ್ತಾರೆ, ನಾನು ಹೋಗಿ ನಿಮಗೋಸ್ಕರ ಒಂದು ಬಿಡಾರವನ್ನು, ನಿಮಗೋಸ್ಕರ ಆ ಗುಡಾರಗಳನ್ನು ಸಿದ್ಧ ಮಾಡ್ತಾ ಇದ್ದೇನೆ. ನಿಮಗೋಸ್ಕರವೇ ಅದು. ಇದು ನನ್ನ ಮಗಳದು, ಇದು ನನ್ನ ಮಗನದು. ಹೀಗೆ ನಮ್ಮೆಲ್ಲರಿಗಾಗಿ ಅಲ್ಲಿ ಸಿದ್ಧತೆ ಆಗ್ತಾ ಇದೆ. ಈಗ ದೇವ್ರು ಹೇಳ್ತಾರೆ, ನಾನು ತಿರುಗಿ ಬರ್ತೇನೆ, ಬಂದು ನಿಮ್ಮನ್ನು ಕರೆದುಕೊಂಡು ಹೋಗ್ತೇನೆ. ಜೀಸಸ್ ಇಸ್ ಕಮಿಂಗ್ ವೆರಿ ಸೂನ್. ಆಗ ಬೇಗ ಬರ್ತಾ ಇದ್ದಾರೆ. ಆತನು ಶೀಘ್ರವಾಗಿದೆ. ಹೇಗೆ? ಕಣ್ಣು ಮುಚ್ಚಿ ತೆಗೆಯೋರೊಳಗೆ ಎಲ್ಲವೂ ಮಾರ್ಪಟ್ಟಿರುತ್ತೆ. ಹೌದು ನನ್ನ ಸ್ನೇಹಿತರೆ, ಈ ದಿನಗಳಲ್ಲಿ ನೀವೆಲ್ಲೂ ನೋಡ್ತಾ ಇರ್ಬೋದು, ಹಬೆಯಂತೆ ಇರ್ತಾರೋ ಹೊಗೆ,
ಬೆಂಕಿ ಎಲ್ಲವೂ ಲಯವಾಗಿ ಹೋಗ್ತಾ ಇದೆ. ದೇವ್ರು ಹೇಳ್ತು, ನನ್ನ ಬರೋಣದ ಸೂಚನೆ ಇದು. ಪ್ರವಾಹಗಳು ಕೊಚ್ಚಿ ಹೋಗ್ತಾ ಇದೆ. ಪರ ಜನಕ್ಕೆ ವಿರೋಧವಾಗಿ ಜನ, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯ, ಇದೆಲ್ಲವೂ ನಡೀತಾ ಇದೆ. ಪಾಪ ಅತಿಯಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಸೊದೋಮ್ ಗೋಮರ್ ಪಟ್ಟಣದಲ್ಲಿ ಹೇಗೆ ಅತಿಯಾದ ಪಾಪವಾಗ್ತಾ ಇತ್ತೋ, ದೇವರು ಪರಲೋಕದಿಂದ ಬೆಂಕಿಯನ್ನು ಸುರಿಸಿ ಅದನ್ನು ಲಯ ಮಾಡಿದ್ರು. ಅಲ್ಲಿರೋ ಎಲ್ಲ ದೇಹಿಗಳು ನಾಶವಾಗೋದ್ರು. ಹೌದು ನನ್ನ ಸ್ನೇಹಿತರೆ, ಪಾಪವು ಹೆಚ್ಚಾದಾಗ ದೇವರು ಅದನ್ನು ಲಯ ಮಾಡೋದಕ್ಕೆ ಇಷ್ಟಪಡ್ತಾರೆ. ಹಾಗೆ ಪ್ರಪಂಚ ಪ್ರಳಯ ಆಗೋ ಸಮಯ ಬರ್ತಾ ಇದೆ. ಆದರೆ ನೀನು ನಾನು ಶುದ್ಧನಾಗಬೇಕು, ಶುದ್ಧಳಾಗಬೇಕು. ಹೊಸದಾಗಿ ಹುಟ್ಟ್ರಿ, ಹೊಸತನ. ದೇವರನ್ನು ಬಹಳವಾಗಿ ಪ್ರೀತಿಸ್ರಿ. ದೇವರ ಕಾರ್ಯಗಳ ಮೇಲೆ ಬಹಳವಾಗಿ ಮನಸ್ಸಿಡ್ರಿ. ಆತ್ಮಭರಿತರಾಗಿ ಚಲಿಸ್ರಿ. ಯಾವ ಸಮಯದಲ್ಲಿ ಏನು ಬರುತ್ತೋ ಗೊತ್ತಿಲ್ಲ, ಮಾರ್ಗ ಗೊತ್ತೇ ಇಲ್ಲ, ತೆರಿತಾ ಇಲ್ಲ, ಯಾವ ಮಾರ್ಗನೂ ಕಾಣ್ತಿಲ್ಲ. ಪರಿಶುದ್ಧ ಆತ್ಮ ಭರಿತರಾಗ್ರಿ. ಎಲ್ಲಿ ಪರಿಶುದ್ಧ ಆತ್ಮ ತುಂಬಿದಂಥ ವ್ಯಕ್ತಿ ಇರ್ತಾರೋ ಅಲ್ಲಿ ದೆವ್ವಗಳು ಓಡ್ತಾವೆ. ಆ ಸ್ಥಳದಲ್ಲಿ ಅವು ವಾಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಭಿಷೇಕ ಹೊಂದಿದವರಾಗ್ರಿ, ಬೆಚ್ಚಗಿರ್ರಿ. ಬೆಚ್ಚಗೂ ಅಲ್ಲ, ತಣ್ಣಗೂ ಇಲ್ಲ ಅಂದರೆ ದೇವರು ಬಾಯಿಂದ ಕಾರು ಬಿಡ್ತಾರೆ. ದೇವರಲ್ಲಿ ಬಂದಿದ್ದೀನಿ, ನಾನು ಕ್ರಿಸ್ತನವನು, ನಾನು ಕ್ರಿಸ್ತನವನು. ಅನೇಕರು ಹೇಳಿದರು, ಸ್ವಾಮಿ ಸ್ವಾಮಿ ಅನ್ನೋರು ಅನೇಕರಿದ್ದಾರೆ. ನಾನು ಕ್ರಿಸ್ತನ ನಂಬಿದ್ದೇನೆ. ಆತನ ಹಿಂದೆ ಬರೋರು ಬಹಳಷ್ಟು ಜನ ಇದ್ದಾರೆ. ಆದರೆ ನಿತ್ಯ ಜೀವಕ್ಕೆ ಹೋಗೋರು ಬಹಳ ಕಮ್ಮಿ. ಅದಕ್ಕೆ ಈ ದಿನ ತೀರ್ಮಾನಿಸು, ದೇವರೇ ನನ್ನ ಆತ್ಮ ನಾಶವಾಗಿ ಹೋಗಬಾರ್ದು, ನನ್ನ ಆತ್ಮ ನಿತ್ಯ ಜೀವದಲ್ಲಿ ಸೇರಬೇಕು. ದೇವರೇ ನಾನು ಈ ಲೋಕದಲ್ಲಿ ಏನೆಲ್ಲ ಮಾಡ್ತಾಯಿದ್ದೆ ಅದೆಲ್ಲ ನಿನಗೆ ತಿಳಿದಿದೆ. ನನಗೆ ನಿನ್ನ ದೈವಿಕ ಸ್ವಭಾವ ಕೊಡು. ನಾನು ಬದಲಾಗ್ತೇನೆ, ನಾನು ಮಾರ್ಪಡ್ತೇನೆ ನಿನ್ನ ಹಾಗೆ. ದೇವ್ರು ಹೇಳ್ತಾರೆ, ಆತನ ಮೂಲಕವಾಗಿ ನಾವು ಎಫೆಸ 2:18-19 ನೋಡ್ರಿ, ಆತನ ಮೂಲಕ ನೀವು ಒಬ್ಬ ಆತ್ಮನನ್ನೇ ಹೊಂದಿದವರಾಗಿ ತಂದೆಯ ಬಳಿಗೆ ಪ್ರವೇಶಿಸುವುದಕ್ಕೆ ಮಾರ್ಗವಾಯಿತು. ಹೀಗಿರಲಾಗಿ ನೀವು ಇನ್ನು ಮೇಲೆ ಪರದೇಶದವರು, ಅನ್ಯರು ಆಗಿರದೆ ದೇವಜನರೊಂದಿಗೆ ಒಂದೇ ಸಂಸ್ಥಾನದವರು, ದೇವರ ಮನೆಯವರು ಆಗಿದ್ದೀರಿ. ಇಲ್ಲಿ ಭೇದ ಇಲ್ಲ, ಯಾರಾದರೂ ಹೋಗ್ಬೋದು ಆ ಸ್ಥಳಕ್ಕೆ. ಅಲ್ಲಿ ಜಾತಿ ಮತ ಭೇದ ಏನೂ ಇಲ್ಲ. ಶ್ರೀಮಂತ ಬಡವ, ಹೆಣ್ಣು ಗಂಡು, ಯಾವ ಭೇದ ಇಲ್ಲ. ನೀನು ಪರಿಶುದ್ಧಳಾಗಿ ನಡೀತಾ ಇದೆಯೋ, ನೀನು ಪರಿಶುದ್ಧನಾಗಿ ನಡೀತಾ ಇದೆಯೋ, ನಿನಗೆ ಆ ಉಚಿತವಾದ ಬಹುಮಾನ ಬರುತ್ತೆ. ಒಂದು ದಿನ ದೇವರು ಪರಲೋಕಕ್ಕೆ ನಿನ್ನನ್ನು ಕರೆದೊಯ್ತಾರೆ. ಅಲ್ಲಿ ಬಹಳ ಸಂತೋಷ ಇದೆ, ಅಲ್ಲಿ ಸಮಾಧಾನ ಇದೆ, ಅಲ್ಲಿ ನಿರಂತರ ಸ್ತುತಿ ಸ್ತೋತ್ರಗಳಿದೆ. ಅಲ್ಲಿ ದೇವದೂತರು ಸಂಚರಿಸ್ತಾ ಇದ್ದಾರೆ. ಅವರೊಂದಿಗೆ ನೀನು ಒಂದು ದೇವದೂತನಂತೆ ಸಂಚರಿಸ್ತೀರಿ. ನಾವು ಆ ಪರಲೋಕಕ್ಕೆ ಆರೋಹಣವಾಗುವಾಗ ಆ ಆನಂದ ನಿತ್ಯ ನಿರಂತರ, ಯಾವಾಗಲೂ ಯುಗ ಯುಗಕ್ಕೂ ನಮ್ಮ ಜೀವ ನಾಶವಾಗೋದೇ ಇಲ್ಲ. ನಮ್ಮ ಜೀವ ಪರಲೋಕದಲ್ಲಿ ತಂದೆಯ ಬಳಿ ಇರುತ್ತೆ. ಅದಕ್ಕಾಗಿ ದೇವ್ರು ಹೇಳಿದ್ದು, ನಾನು ಹೋಗಿ ನಿನಗೋಸ್ಕರ ಬಿಡಾರ ರೆಡಿ ಮಾಡಿದ್ದೇನೆ. ಅಲ್ಲಿ ನನ್ನ ಮಗಳು ಬರ್ತಾಳೆ. ದೇವ್ರು ಕಾಯ್ತಾ ಇದ್ದಾರೆ ನಿನಗಾಗಿ. ಒಂದೇ ಒಂದು ಪಾಪ ನಿನ್ನನ್ನು ಅಡ್ಡಿಪಡಿಸ್ತಾ ಇದೆ, ಒಂದೇ ಒಂದು ದುಶ್ಚಟ ನಿನ್ನನ್ನು ಅಡ್ಡಿಪಡಿಸ್ತಾ ಇದೆ. ನಿತ್ಯ ಜೀವಕ್ಕೆ ಹೋಗುವುದಕ್ಕದು ತಡೆ ಮಾಡ್ತಾ ಇದೆ. ಯಾವುದದು? ನಿನ್ನನ್ನೇ ನೀನು ಪರೀಕ್ಷೆ ಮಾಡ್ಕೋ. ತಪ್ಪು ಮಾಡುವ ಪ್ರತಿಯೊಬ್ಬನಿಗೆ ಗೊತ್ತು ತಾನೇನು ಮಾಡ್ತಾ ಇದ್ದೇನಂತ. ಅವನಲ್ಲಿರುವ ತಪ್ಪನ್ನು ಅರಿಕೆ ಮಾಡಿ ಬಿಟ್ಟು ಬಿಟ್ಟರೆ ದೇವರಿಂದ ಕೃಪೆ ದೊರೆಯುತ್ತೆ, ಕರುಣೆ. ಆ ಕೃಪೆ ನಿನಗೂ ಕೂಡ ಆ ಫ್ರೀ ಗಿಫ್ಟ್, ನಿತ್ಯ ಜೀವ. ಅದಕ್ಕೆ ಮಾರ್ಗ ಯಾರು? ಕ್ರಿಸ್ತನೇ. ಆತನನ್ನು ಅನುಸರಿಸು, ಹೊಸಬನಾಗು, ಹೊಸಬಳಾಗು, ಶುದ್ಧಳಾಗು. ನನ್ನ ಸ್ನೇಹಿತರೆ, ನಾವೆಲ್ಲರೂ ಪರಲೋಕದಲ್ಲಿ ತಂದೆಯ ಬಳಿ ಇರಬೇಕು. ಆತನ ಹೇಳ್ತಾರೆ, ನಾನು ತಿರುಗಿ ಬರ್ತೇನೆ ಮತ್ತೆ ನಿಮ್ಮನ್ನು ಕರೆದುಕೊಂಡು ಹೋಗ್ತೇನೆ. ವೇಗವಾಗಿ ಎಲ್ಲವೂ ಮಾರ್ಪಡ್ತಾ ಇದೆ. ಭೂಮಿ ಶಾಶ್ವತವಾಗಿಲ್ಲ. ಇಲ್ಲಿರೋ ಪಾಪಗಳು ಶಾಶ್ವತ ಇಲ್ಲ. ಎಲ್ಲವೂ ಇಚ್ಛೆಯಂತೆ ಎಲ್ಲವೂ ನಾಶವಾಗಿ ಹೋಗ್ತಾ ಇದೆ. ಯಾರ್ಯಾರು ದುಷ್ಟ ಪಾಪಕ್ಕೆ ಎಸಗಿ ಇನ್ನೆಲ್ಲ ದುಷ್ಟತ್ವ ನಡೆಸ್ತಾ ಇದ್ದಾರೋ ಪಕ್ಕನೆ ವಿಪತ್ತು ಬರ್ತಾ ಇದೆ. ದೇವರಿಗೆ ಭಯಪಡ್ರಿ. ಯಾರು ಪರಿಶುದ್ಧರಾಗಿ ನಡೀತಾರೆ ಗೊತ್ತಾ ಪ್ರಿಯರೇ? ಯಾರಲ್ಲಿ ದೇವರ ಭಯ ಇದೆಯೋ ಆ ವ್ಯಕ್ತಿ ಎಲ್ಲೇ ಬಿಟ್ಟರು ಅವನು ಪಾಪವನ್ನು ಮಾಡೋದೇ ಇಲ್ಲ, ಪರಿಶುದ್ಧನಾಗಿ ಜೀವಿಸ್ತಾನೆ. ದೇವರ ಭಯ. ಯೇಸು ಸ್ವಾಮಿ ಭೂಲೋಕದಲ್ಲಿ ಎಲ್ಲಿ ಸಂಚಾರ ಮಾಡಿದರು? ಆತನು ನಮ್ಮ ಹಾಗೆ ಒಬ್ಬ ಮನುಷ್ಯ ಸಾದೃಶ್ಯನಾಗಿದ್ದರು. ಮನುಷ್ಯನಾಗಿ
ಆತ ಯಾವ ಪಾಪವನ್ನು ಮುಟ್ಟಲಿಲ್ಲ, ಯಾವತ್ತೇ ಕೆಟ್ಟತನವನ್ನು ನೋಡಲಿಲ್ಲ. ಆತನಿಗೆ ದೇವರ ಭಯ ಇತ್ತು. ಆತನಲ್ಲಿ ಭಯವು ಕರ್ತನ ಭಯ ಪರಿಮಾಡಿಸ್ತಾ ಇತ್ತು. ಪರಿಶುದ್ಧಾತ್ಮನೇನು ಹೇಳಿದ್ರು ಆ ಪ್ರಕಾರ ನಡ್ಕೊಂಡ್ರು. ಹೌದು ನನ್ನ ಸ್ನೇಹಿತರೆ, ಆತನೇ ನಮ್ಮ ಮಾರ್ಗ. ಆತನನ್ನು ಅನುಸರಿಸ್ರಿ. ಹೆಸರಿಗೆ ಮಾತ್ರ ಕ್ರೈಸ್ತರು, ಹೆಸರಿಗೆ ಮಾತ್ರ ನಾನು ಬಹಳಷ್ಟು ಪ್ರಾರ್ಥನೆ ಮಾಡ್ತೇನೆ, ಪ್ರಾರ್ಥನೆಯಲ್ಲಿ ಯೋಧನು ವೀರಳು ಅಂದ್ಕೊಂಡಲ್ಲ. ನಮ್ಮ ನಡತೆ ಶುದ್ಧರಾಗ್ರಿ. ಕರ್ತನು ಪರಿಶುದ್ಧನು. 1 ಪೇತ್ರ 1:16 ದೇವರು ಹೇಳಿದರು, ನಾನು ಪರಿಶುದ್ಧನು, ಆದ್ದರಿಂದ ನೀವು ಪರಿಶುದ್ಧರಾಗಿರಿ. ಪರಿಶುದ್ಧರಾಗ್ರಿ. ಶೀಘ್ರವಾಗಿ ಬರ್ತಾ ಇರೋ ಯೇಸಪ್ಪನ ಜೊತೆಗೆ ನಾವೆಲ್ಲರೂ ಕರ್ತನಲ್ಲಿ ಮಾರ್ಪಡ್ತೇವೆ. ಆತನ ಬಳಿ ಸೇರ್ತೇವೆ. ಹಿಂದೆ ಆತನಂತೆ ಮಾರ್ಪಡ್ರಿ. ಹೊಸದಾಗಿ ಹುಟ್ಟದಿದ್ದರೆ ಪರಲೋಕ ರಾಜ್ಯ ಸಿಗೋದೇ ಇಲ್ಲ. ಹೊಸದಾಗಿ ಹುಟ್ಟು. ದೇವರ ಬಳಿ ಬಂದ ಮೇಲೆ ಆ ಹಠಮಾರಿತನ ಬಿಡು, ಆ ಸೇಡು ಬಿಡು, ಸಿಟ್ಟು ಬಿಡು, ದ್ವೇಷ ಬಿಡು. ಎಲ್ಲರನ್ನೂ ನೋಡು, ಎಲ್ಲರಿಗಾಗಿ ಪ್ರಾರ್ಥಿಸು, ಕಣ್ಣೀರಿಡು, ದುಃಖ ಪಡೋರ ಜೊತೆ ದುಃಖ ಪಡು, ಯಾರ್ಯಾರು ಕಷ್ಟಪಡ್ತಾರೋ ಅವ್ರ ಜೊತೆ ಕಷ್ಟಪಡು. ಯಾಕೆಂದರೆ ನೀನು ಒಬ್ಬ ಸಹಾಯಕಳಾಗಿರು. ಅನೇಕ ಆತ್ಮಗಳನ್ನು ಆದಾಯ ಮಾಡು. ಪೌಲನು ಆತ್ಮಗಳನ್ನು ಆದಾಯ ಮಾಡೋದಕ್ಕೆ ಹೊರಟ. ಆತನೇನು ಮಾಡ್ತಾಯಿದ್ದ? ಮೊದಲು ಅವನಿಗೆ ಸ್ವಲ್ಪ ಶ್ರೀಮಂತಿಕೆ ಇತ್ತು, ಆದರೆ ಅದು ಯಾವುದನ್ನು ಅವನು ಯೋಚನೆ ಮಾಡಲಿಲ್ಲ. ಕ್ರಿಸ್ತನಲ್ಲಿ ಬಂದಾಗ ಅವನು ಮಾರ್ಪಟ್ಟ, ಬದಲಾವಣೆ ಆದ. ಸೌಲನೊಬ್ಬ ಪೌಲನಾಗಿ ಮಾರ್ಪಟ್ಟ. ಅವನೇನಾಗಿದ್ದ? ಕ್ರಿಸ್ತ ವಿರೋಧಿಯಾಗಿದ್ದ. ಎಲ್ಲಿ ಸಭೆ ನಡೆಯುತ್ತೋ ಹಾಳು ಮಾಡ್ತಿದ್ದ. ಎಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಹೆಣ್ಮಕ್ಳು ಗಂಡು ಮಕ್ಕಳು ಯಾವುದನ್ನು ನೋಡದೆ ಸೆರೆಮನೆಗೆ ಹಾಕಿಸ್ತಿದ್ದ. ಕ್ರೂರಿಯಾಗಿದ್ದ. ಅವನೊಂದು ದುಷ್ಟ ದುರಾತ್ಮ ಆಳ್ವಿಕೆ ಮಾಡ್ತಾ ಇತ್ತು. ಯಾವಾಗ ಕ್ರಿಸ್ತನ ಬಳಿ ಬಂದನೋ ದೇವರು ಅವನ ಹೃದಯದ ಕಣ್ಗಳನ್ನು ತೆರೆಸಿದರು. ಆ ಮಧ್ಯಾಹ್ನದ ವೇಳೆ ದೇವರ ದರ್ಶನ ಉಂಟಾಯಿತು ಅವನಿಗೆ. ಅವನ ಬಾಹಿಕ ಕಣ್ಣು ಮುಚ್ಚಲ್ಪಡ್ತು, ಆತ್ಮಿಕ ಕಣ್ಣು ತೆರೆಯಲ್ಪಡ್ತು. ಆತನು ಕ್ರಿಸ್ತನೊಟ್ಟಿಗೆ ಮಾತಾಡ್ತಾನೆ. ಕರ್ತನೇ ನೀನು ಯಾರು? ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ ಓದ್ರಿ. ದೇವರು ಆತನನ್ನು ಬಹಳವಾಗಿ ಪ್ರೀತಿ ಮಾಡಿದರು. ಅವನ ಕಠಿಣ ಮನಸ್ಸು ಬದಲು ಮಾಡಿದರು ದೇವರು. ಅಂದಿನಿಂದ ಸೌಲನು ಪೌಲನಾಗಿ ಮಾರ್ಪಟ್ಟ. ಮೃದುವಾದ ಒಂದು ಸ್ವಭಾವ ಬಂತವನಿಗೆ. ಎಲ್ಲಿ ಹೋದರೂ ಕ್ರಿಸ್ತನ ಬಗ್ಗೆ ಸಾರ್ದ. ದೇವರಿಗಾಗಿ ಏನು ಬೇಕಾದರೂ ಮಾಡೋಕ್ಕೆ ರೆಡಿಯಾದ. ದೇವರಿಗೋಸ್ಕರ ಜೀವಿಸ್ದ. ಕರ್ತನಿಗಾಗಿ ಎಲ್ಲಿ ಹೋದರೂ ಯೇಸು ಸ್ವಾಮಿನ ಕುರಿತು ಎಲ್ಲ ಕಡೆ ಆತನು ತನ್ನ ಕೊಟ್ಟ ದರ್ಶನವನ್ನು ಹೇಳ್ತಾ ಹೋದ. ಅವನ ಸಾಕ್ಷಿಯನ್ನು ಸಾರ್ತಾ ಹೋದ. ಅನೇಕ ಆತ್ಮಗಳು ಆದಾಯ ಮಾಡ್ದ. ಹಾಗೆ ಆತ್ಮಗಳನ್ನು ಆದಾಯ ಮಾಡಿರಿ. ನಿಮ್ಮ ಸಾಕ್ಷಿಯನ್ನು ಸಾರ್ರಿ. ಸಾರುವವರಿಲ್ಲದೆ ಕೇಳೋರು ಇಲ್ಲ ಪ್ರಿಯರೇ. ನಿನ್ನ ಸಾಕ್ಷಿ ಸಾರು, ಮುಚ್ಚಿಡಬೇಡ. ನಿನಗೆ ದೇವರೇನು ಮಾಡಿದಾರೋ ಉಪಕಾರ, ನೀನು ಹೇಗೆ ಪರಿವರ್ತನೆ ಹೊಂದಿದ್ದೀರಿ, ಅನೇಕರಿಗೆ ಸಾಕ್ಷಿ ಸಾರ್ರಿ. ಆತ್ಮಗಳ ಆದಾಯ ಮಾಡಿ ಪರಲೋಕಕ್ಕೆ ತೆಗೆದುಕೊಂಡು ಹೋಗೋಣ. ದೇವರು ಕೇಳೋದು ಒಂದೇ ಒಂದು, ನನಗಾಗಿ ನೀನೇನು ಮಾಡಿ ಬಂದೆ? ಅಲ್ಲಿ ಉತ್ತರ ಕೊಡುವುದಕ್ಕೆ ನಿನಗೇನೂ ಇಲ್ಲ. ಈ ಭೂಲೋಕದಲ್ಲಿ ನಾವು ದುಡಿದು ಎಲ್ಲರೂ ಕೂಡ ಹಣ ಸಂಪಾದನೆ ಮಾಡೋದು, ಆಸ್ತಿ ಸಂಪಾದನೆ ಮಾಡೋದು, ಮನೆ ಕಟ್ತು, ಬಂಗ್ಲೆ ಕಟ್ತು, ಕಾರ್ ತಂದು ಎಲ್ಲದರಲ್ಲೂ ಸಂತೋಷಪಟ್ಟು ದೇವರು ಇರ್ತಾರೆ. ನೀನು ಒಂದೇ ಒಂದು ಆತ್ಮ ಉಳಿಸ್ಕೊಂಬಂದಿದ್ದೀಯ. ನಿನಗೆ ನಿತ್ಯ ಜೀವ ಕೊಡೋಕ್ಕಾಗಲ್ಲ. ಈಗೋ ನಿನ್ನ ನರಕದೆಡೆ. ಒಂದು ತಲಾಂತು ಹೊಂದಿದವನನ್ನು ದೇವರು ನರಕಕ್ಕೆ ಬಿಸಾಕಿದರು. ನ್ಯಾಯ ತೀರ್ಪಲ್ಲಿ ಕಠಿಣ ಶಿಕ್ಷೆ ಇದೆ ಪ್ರಿಯರೇ. ದೇವರಿಗೆ ಭಯಪಡ್ರಿ. ಕರ್ತನಿಗೆ ಭಯಪಟ್ಟು ಆತ್ಮಗಳ ಆದಾಯ ಮಾಡಿರಿ. ಸುವಾರ್ತೆ ಸಾರ್ರಿ. ದೇವರು ನಿಮಗೆ ಮಾಡಿದ ಉಪಕಾರವನ್ನು ಸಾರ್ತಾ ಹೋಗ್ರಿ. ಪೌಲನು ಎಲ್ಲ ಕಡೆ ಸಾರ್ದ. ಅವನಂತೆ ಕ್ರೂರಿ ಆದವರನ್ನೆಲ್ಲ ಪರಿವರ್ತನೆ ದೇವರು ಮಾಡಿದ್ರು. ಅವನ ಶುಭವಾರ್ತೆ ಕೇಳಿದಾಗ ಅನೇಕ ಆತ್ಮಗಳ ಆದಾಯ ಮಾಡ್ದ. ಪೌಲನು ಬಡವರು, ಅವ್ರ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅವ್ರಿಗೆ ಯಾರು ಎಂಬುದನ್ನು ನೋಡಲಿಲ್ಲ. ಕಷ್ಟದಲ್ಲಿರೋರಿಗೆ, ದುಃಖದಲ್ಲಿರೋರಿಗೆ, ಬಡವರಿಗೆ ಪ್ರತಿಯೊಬ್ಬರಿಗೂ ಸುವಾರ್ತೆ ಸಾರ್ತಾ ಹೋದ.
ಅವನು ಒಂದು ಗುಡಾರವನ್ನು ಕಟ್ಟಿ ಕೆಲಸ ಮಾಡ್ತಾ ಅಂಥ ಕೆಲಸ ಮಾಡ್ತಿರೋರ ಜೊತೆಗಿದ್ದು ಅವರಿಗೂ ಶುಭವಾರ್ತೆ ಸಾರಿ ಅವರನ್ನು ಪರಿವರ್ತನೆ ಮಾಡ್ತಾ ಬಹಳಷ್ಟು ಕಷ್ಟಪಟ್ಟ ಪೌಲನು ದೇವರಿಗಾಗಿ ಕರ್ತನಿಗಾಗಿ ಅವನ ಆತ್ಮ ನಿತ್ಯ ಜೀವದಲ್ಲಿ ಸೇರಬೇಕಂತ ಅವನು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟ. ಇಂದು ಪಶ್ಚಾತ್ತಾಪದಿಂದ ಮನ ತಿರುಗ್ರಿ. ಸ್ವಲ್ಪ ಸಮಯ ಕೊಟ್ಟಿದ್ದಾರೆ ದೇವರು, ಸ್ವಲ್ಪ ಸಮಯ, ಇನ್ನು ಟೈಮ್ ಇಲ್ಲ. ನಾವೇ ಕಟ್ಬಿಟ್ಟು ಇದರೊಳಗೆ ಬರುವುದಕ್ಕೆ ಸಾರು ನೋಹನೇ ಅಂತ ಕಳಿಸಿದರು. ಅಂಥ ಸಮಯ ಗಡು ಈಗ ಬಂದಿದೆ ಪ್ರಿಯರೇ. ಈ ಸ್ವಲ್ಪ ಸಮಯದಲ್ಲಿ ನೀನೆಷ್ಟು ಜನಕ್ಕಾಗುತ್ತೋ ಸುವಾರ್ತೆ ಸಾರು. ಕಷ್ಟ ಆಗಲಿ, ಅನುಕೂಲ ಇಲ್ಲದ ಸಮಯದಲ್ಲೂ ಅನುಕೂಲವಿರುವ ಸಮಯದಲ್ಲೂ ಹೇಗಾದರೂ ಆಗಲಿ ಒಂದೊಂದು ಆತ್ಮನೂ ಬಿಡಬೇಡಿ. ಅನೇಕರಿಗೆ ಶುಭವಾರ್ತೆ ಹೊತ್ತು ಸಾರ್ರಿ. ದೇವರ ಬಳಿ ನಾವು ನಿತ್ಯ ಜೀವಕ್ಕೆ ಸೇರಿಸಬೇಕು ಪ್ರಿಯರೇ. ದೇವರ ಹತ್ರ ಲೆಕ್ಕ ಕೊಡಬೇಕು. ನಾನು ಶುಭವಾರ್ತೆ ಸಾರೋದ್ರಲ್ಲೇ ಸಮಯ ಕಳೀತೇವೆ ನಾವು. ವಾಕ್ಯದ ಮೂಲಕ ಅನೇಕ ಫೋನ್ ಕಾಲ್ ಮೂಲಕ ಪ್ರೇಯರ್ ಮಾಡ್ತಾನೇ ಇರ್ತೀವಿ. ಹೀಗೆ ಟಿ ವಿ ಪ್ರೋಗ್ರಾಮ್ ಮೂಲಕ, ಯೂಟ್ಯೂಬ್ ಮೂಲಕ ನಮಗೆ ಹೇಗಾಗುತ್ತೋ ವಾಕ್ಯ ಸಾರ್ತಾ ಇದ್ದೀವಿ. ಸಭೆಗೆ ಬರೋರನ್ನು ಹಿಡಿದು ಅಲ್ಲಿ ಸುವಾರ್ತೆ ಸಾರಿ ಅವ್ರಿಗೆ ಪ್ರಾರ್ಥನೆ ಮಾಡ್ತೇವೆ. ಮ್ಯಾಗ್ಝಿನ್ ಗುಣಪಡಿಸುವ ಯೇಸು ಅಂತ ಮ್ಯಾಗ್ಝಿನ್ ಪಬ್ಲಿಷ್ ಮಾಡ್ತಾಯಿದ್ದೇವೆ, ಅದನ್ನು ಅನೇಕರಿಗೆ ಕೊಡ್ತೇವೆ. ಸಾರಿ 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 ಎಲ್ಲೆಲ್ಲಿ ಹೋದರೂ ನಾವು ಸಾರ್ತೇವೆ. ಕರ್ತನಿಗಾಗಿ ಆತ್ಮ ಆದಾಯ ಮಾಡಿ ಅಹಂಕಾರ ಬಿಟ್ಟು ತಗ್ಗಿಸಿಕೊಡ್ರಿ. ದೇವ್ರು ಹೇಳ್ತಾರೆ, ಅಹಂಕಾರಿನ ನಾನು ಎದುರಿಸ್ತೇನೆ ಅಂತ. ಅಹಂಕಾರ ಮಾಡಿದ್ರೆ ದೇವರು ಅವನನ್ನು ಎದುರಿಸ್ತಾರೆ. ದೇವರನ್ನೇ ಅವನು ಎದುರಾಕೊಂಡಂಗೆ ತಗ್ಗಿಸಿಕೊಳ್ರಿ. ದೇವರು ನಿಮ್ಮನ್ನು ಹೆಚ್ಚಿಸ್ತಾರೆ, ನಿಮ್ಮನ್ನು ಅನೇಕ ಕಡೆ ಉಪಯೋಗ ಮಾಡ್ತಾರೆ. ತಗ್ಗಿಸಿಕೊಳ್ರಿ. ದೇವರು ಅನೇಕ ಸೇವಕರನ್ನು ದಾಸದಾಸಿಯರನ್ನು ಕರ್ತನ ಆರಿಸಿರೋದು ಶುಭವಾರ್ತೆ ಹೊತ್ತು ಸಾರಕ್ಕೆ. ಸುವಾರ್ತಿಕರಾಗ್ರಿ. ಮೊದಲು ಸುವಾರ್ತಿಕರಾಗ್ರಿ. ದೇವರು ನಮ್ಮ ದೀಕ್ಷಾಸನ ಕೊಡುವುದಕ್ಕೆ ಕರೆದಿಲ್ಲ, ಕರ್ತನ ಮೇಷ್ ಕೊಡುವುದಕ್ಕೂ ಕರೆದಿಲ್ಲ. ದೇವರು ಸಭೆಯಲ್ಲಿ ಸಭೆ ನಡೆಸ್ರಿ ಅಂತಲೂ ಕರೆದಿಲ್ಲ. ದೇವರು ಕರೆದಿರೋದು ಮೊದಲು ಸುವಾರ್ತಿಕರಾಗ್ರಿ. ಸುವಾರ್ತೆ ಸಾರ್ರಿ, ಆತ್ಮ ಆದಾಯ ಮಾಡಿರಿ. ಅದು ಅನಂತರ, ಸಭೆ ಅನಂತರ, ದೀಕ್ಷಾಸನ ಅನಂತರ ಸುವಾರ್ತೆ ಬೀಜ ಬಿತ್ತಿರಿ. ಹೇಗಾಗುತ್ತೋ ಎಷ್ಟಾಗುತ್ತೋ ಬೀಜ ಬಿತ್ತುತ್ತಾ ಹೋಗ್ರಿ. ಅದು ಎಲ್ಲಾದರೂ ಬೀಳಲಿ, ಬಂಡೆ ನೆಲ ಇರಲಿ, ದಾರಿಯ ಮಗ್ಗುಲಿರಲಿ, ಒಂದಲ್ಲ ಒಂದು ದಿನ ಒಳ್ಳೆ ನೆಲದಲ್ಲಿ ಬಿದ್ದಿರೋಂಥ ಬೀಜ 30ರಷ್ಟು 60ರಷ್ಟು 100ರಷ್ಟು ಅದು ಫಲ ಕೊಟ್ಟೇ ಕೊಡುತ್ತೆ. ಬಿತ್ತಿರಿ. ಒಳ್ಳೊಳ್ಳೆ ಆತ್ಮಗಳನ್ನು ಕರ್ತ ನಮಗೂ ದಯಪಾಲಿಸ್ತಾರೆ. ಪ್ರಿಯರೇ, ನಿತ್ಯ ಜೀವಕ್ಕೆ ನರಕದ ಬಾಯಿಂದ ಅವರನ್ನು ತಪ್ಪಿಸ್ರಿ. ನಿತ್ಯ ಜೀವಕ್ಕೆ ಕರೆದೊಯ್ಯೋಣ. ದೇವರು ಹೇಳ್ತಾರೆ ರೋಮಾಪುರ 8:14 ಯಾರ್ಯಾರು ದೇವರ ಆತ್ಮನಿಂದ ನೀವು ನಡೆಸಿಪಡ್ತೀರೋ ಅವರು ದೇವರ ಮಕ್ಕಳಾಗಿರ್ತೀರ. ಇವತ್ತು ಪವಿತ್ರಾತ್ಮನೇ ಈ ವಾಕ್ಯದಿಂದ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ನಿಜವಾಗ್ಲೂ ನಾನು ದೇವರಾತ್ಮನ ಆಲೋಚನೆ ಕೇಳ್ತೇನೆ. ಪವಿತ್ರಾತ್ಮನೇ ಆಲೋಚನೆ ಕೊಡೋರು. ಆ ಪರಿಶುದ್ಧ ಆತ್ಮನ ಹೇಳ್ತಾ ಇದ್ದಾರೆ, ದೇವರ ಆತ್ಮನ ಆಲೋಚನೆಯಂತೆ ನಾನು ಮಾಡ್ತೇನೆ, ಸೇವೆ ಮಾಡ್ತೇನೆ, ಸುವಾರ್ತೆ ಸಾರ್ತೇನೆ. ಮೊದಲು ಮತ್ತಾಯ 6:33 ಮೊದಲು ನೀವು ದೇವರ ರಾಜ್ಯ ನೀತಿ ತವಕಪಡ್ರಿ, ಅವುಗಳು ಕೂಡ ಅದೆಲ್ಲ ನಿಮಗೆ ಸಿಗುತ್ತೆ. ಬರೀ ನಾನು ಜೀವನ ಮಾಡಬೇಕು, ನನ್ನ ಕುಟುಂಬ ಸಾಕಬೇಕು, ನನ್ನ ಮನೆ ಸಾಕಬೇಕು, ನನ್ನ ಮಕ್ಕಳು ಓದಿಸ್ಬೇಕು. ಇವತ್ತು ಈವನ್ ಸೇವಕರು ಕೂಡ ಅದೇ ಥರ ಆಗಿದ್ದಾರೆ. ನನ್ನ ಕುಟುಂಬ ಸಾಕ್ಕೋಬೇಕು, ನನ್ನ ಮನೆ ನೋಡ್ಕೋಬೇಕು, ನನ್ನ ಜೀವನ ನೋಡಬೇಕು. ಇದಕ್ಕೆಲ್ಲ ದೇವರು ನಮ್ಮನ್ನು ಕರೆದಿರೋದು. ಪ್ರತಿಯೊಬ್ಬ ದೇವರ ಮಕ್ಕಳು ಅಂತ ಆದಮೇಲೆ ಎಲ್ಲರೂ ಸುವಾರ್ತೆ ಸಾರಬೇಕು ಪ್ರಿಯರೇ. ನಮ್ಮ ಸಾಕ್ಷಿಯನ್ನು ಅನೇಕರಿಗೆ ಸಾರಬೇಕು ನಾವು. ದೇವರ ಆತ್ಮನ ಆಲೋಚನೆ ಅದು. ದೇವರ ಆತ್ಮನಿಂದ ನಡೆಸಲ್ಪಡ್ರಿ, ಆತ್ಮಗಳ ಆದಾಯ ಮಾಡಿರಿ. ನಿತ್ಯ ಜೀವಕ್ಕೆ ಒಂದೇ ಮಾರ್ಗ, ಅದು ಫ್ರೀ ಗಿಫ್ಟ್. ಅನೇಕರಿಗೆ ಅದು ಹೊಂದಿಕೊಳ್ಳುವಂತೆ ಸಾರ್ರಿ. ನೀವು ಕೂಡ
ನಿಮ್ಮ ಆತ್ಮವು ನಶಿಸಿ ಹೋಗದಂತೆ ಕಾಪಾಡಿಕೊಳ್ಳ್ರಿ. ದೇವರು ನಮ್ಮನ್ನು ನಿತ್ಯ ಜೀವಕ್ಕೆ ಸೇರಿಸ್ತಾರೆ. ನನಗೊಂದು ಕರೆ ಬಂತು. ಆಗ ನಾನು ಓಡೋಗಿ ಅವರಿಗಾಗಿ ಪ್ರಾರ್ಥನೆ ಮಾಡಿದೆ. ಯಾಕೆ ಅಂದರೆ ನಾನು ಭಾಳಷ್ಟು ಟಯರ್ಡ್ ಆಗಿದ್ದೆ. ಅವತ್ತು ಎಲ್ಲೋ ಸೇವೆಗೆ ಹೋಗಿ ಅಲ್ಲಿಂದ ಬಂದೆ. ತುಂಬ ಸುಸ್ತಾಗಿತ್ತು. ಆದರೆ ಅವ್ರು ಹೇಳಿದ್ರು ಆಸ್ಪತ್ರೆಯಲ್ಲಿ, ಈಗೋ ಆಗಲೋ ಅವರು ಇನ್ನೇನು ಜೀವ ಹೋಗೋ ಸಂದರ್ಭ ಬಂದಿದೆ, ದಯಮಾಡಿ ಬಂದು ಒಂದು ಪ್ರೇಯರ್ ಮಾಡಿರಿ ಅಂದರು. ನನಗೆ ಓಡಾಡೋಕ್ಕೂ ಶಕ್ತಿ ಇಲ್ಲ. ಅವತ್ತು ರಾತ್ರಿ 1:30-2 ಗಂಟೆ ರಾತ್ರಿ ಬಂದು ನಾವು ಮಲಗಿದೆ. ಬೆಳಿಗ್ಗೆ ನಾವು ಹೋಗಿ ಆ ಒಂದು ರೋಗಿಗಾಗಿ ಪ್ರಾರ್ಥನೆ ಮಾಡಿದೆ. ಪ್ರಾರ್ಥನೆ ಮಾಡುವಾಗ ನಾನು ದೇವ್ರ ಹತ್ರ ಒಪ್ಪಿಸ್ದೆ, ಸ್ವಾಮಿ ಅವರ ಪಾಪ ಶಾಪಗಳು ಕ್ಷಮಿಸಿಬಿಡು, ಈ ಆತ್ಮ ನಿತ್ಯ ಜೀವಕ್ಕೆ ಸೇರಬೇಕು, ಕಾಪಾಡು. ಪ್ರೇಯರ್ ಮಾಡಿ ದೇವ್ರ ಕೈಲಿ ಒಪ್ಪಿಸ್ಬಿಟ್ಟೆ. ನೋಡಿ, ಅಂಥ ಉಸಿರು ಹೋಗೋ ಸಂದರ್ಭದಲ್ಲಿ ಅವ್ರು ಪಶ್ಚಾತ್ತಾಪ ಪಡ್ತಾ ಇರ್ತಾರೆ. ಅವ್ರು ಇನ್ನೇನು ಸತ್ತೋಗ್ತಾರೆ ಬಿಡು, ನಮಗೆ ಹಾಕಬೇಕು ಅನ್ಬೇಡಿ. ಆ ಆತ್ಮ ಅದೇ ಟೈಮಲ್ಲಿ ಬರ್ಬೋದು. ನಾವು ದೇವರ ಪಕ್ಕದಲ್ಲಿ ಇದ್ದಂಥ ಕೈದಿ ಶಿಲುಬೆ ಮೇಲೆ ಜೀವ ಬಿಡಬೇಕಾ, ಅವನು ಪಶ್ಚಾತ್ತಾಪ ಪಟ್ಟ. ಕರ್ತನೆ ಹೇಳ್ತಾರೆ, ಈಗ ಹೊತ್ತೆ ನೀನು ನನ್ನ ಸಂಗಡ ಪರದೇಸಿನಲ್ಲಿರ್ತೀಯ. ನೋಡಿ, ಅವನಿಗೆ ದೀಕ್ಷಾಸನ ಆಗಿಲ್ಲ, ಕರ್ತನ ಮೇಜ್ ತಗೊಂಡಿಲ್ಲ, ಅವನು ಏನೂ ಅಲ್ಲ. ಪಶ್ಚಾತ್ತಾಪ ಪಟ್ಟಿದ್ದ ಕ್ಷಣ ಮಾತ್ರದಲ್ಲಿ ಅವನ ಆತ್ಮ ನಿತ್ಯ ಜೀವಕ್ಕೆ ಹೋಯಿತು. ಹಾಗೆ ಎಲ್ಲೆಲ್ಲಿ ಜೀವ ಹೋಗೋ ಸಂದರ್ಭದಲ್ಲೂ ಅವರು ಪ್ರೇಯರ್ ಬೇಡ್ತಾ ಇರ್ತಾರೋ ಓಡೋಗಿ ಪ್ರಾರ್ಥನೆ ಮಾಡಿ. ದೇವರು ನಿಮ್ಮನ್ನು ಕೂಡ ಆಶೀರ್ವದಿಸ್ತಾರೆ. ನಾವು ಪ್ರಾರ್ಥನೆಯಲ್ಲಿ ಬೇಡ್ಕೊಳ್ಳೋಣ. ಪ್ರೀತಿಯೋಳ ತಂದೆ, ಈ ವೇದ ವಾಕ್ಯ ಕೇಳಿದ ಪ್ರತಿಯೊಬ್ಬೊಬ್ಬರನ್ನು ನೀವು ಸಂಧಿಸಿ ಸ್ವಾಮಿ. ಎಂಥ ದಿನಗಳು ದೇವರೇ, ನೀನೇ ಮಾರ್ಗ, ನೀನೇ ಸತ್ಯ, ನೀನೇ ಜೀವ ಎಸೆಯ. ನಿನ್ನ ಮೂಲಕವಾಗಿ ಹೊರತು ತಂದೆ ಬಳಿ ಯಾರೂ ಸೇರುವುದಿಲ್ಲಪ್ಪ. ಈ ಭೂಲೋಕನ ಒಂದಲ್ಲ ಒಂದು ದಿನ ಸ್ವಾಮಿ ಬಿಟ್ಟು ಹೋಗುವಂಥದ್ದು. ಇದು ನಾಶನಕ್ಕಿಟ್ಟಿದೆಯಾ ತಂದೆ, ಆದರೆ ನಮ್ಮ ಆತ್ಮಗಳು ನೀನು ಪರಲೋಕಕ್ಕೆ ಸೇರಿಸುವಂತೆ ಕೃಪೆ ಕೊಟ್ಟಿದ್ದೀಯ. ಉಚಿತವಾದ ಒಂದು ಬಹುಮಾನ ನಿತ್ಯ ಜೀವ ತಂದೆಯೇ. ಎಲ್ಲರನ್ನು ಸ್ವಾಮಿ ನೀನು ಸಂಧಿಸು. ಈ ವೇದವಾಕ್ಯ ಕೇಳಿದ ಪ್ರತಿಯೊಬ್ಬೊಬ್ಬರನ್ನು ನೀನು ಸ್ಪರ್ಶಿಸು. ಅವರ ಅನೇಕ ಆತ್ಮಗಳನ್ನು ಆದಾಯ ಮಾಡಲಿ ದೇವರೇ. ನಿನಗಾಗಿ ಸ್ವಾಮಿ ತಂದೆ, ಅವರ ಸಾಕ್ಷಿಗಳನ್ನು ಸಾರುತ್ತಾ ಎಲ್ಲೆಲ್ಲೂ ಶುಭವಾರ್ತೆ ಸಾರಲಿ. ಮಾರ್ಪಡಿಸು. ಅವರ ಕಠಿಣ ಮನಸ್ಸು ಬದಲಾಗಲಿ ಎಸೆಯ. ಈ ಅಂತ್ಯ ದಿನಗಳಲ್ಲೂ ದೇವರೇ ಒಂದು ಆತ್ಮ ನಶಿಸಿ ಹೋಗಲು ಬಿಡಬೇಡ ಸ್ವಾಮಿ. ದಾಸದಾಸಿಯರನ್ನು ಮುಟ್ಟು ಕರ್ತನೆ. ಅವರು ಮೊದಲು ಸುವಾರ್ತಿಕರಾಗಲಿ. ಅವರಲ್ಲಿರುವಂಥ ಎಲ್ಲ ಒಂದೊಂದು ದುಷ್ಟತ್ವವನ್ನು ನಾಶ ಮಾಡು. ಪವಿತ್ರಾತ್ಮನೇ ಅವರ ಮೇಲೆ ಎರಗಿ ಬಾ ರಾಜನೇ. ಅಂತ್ಯ ದಿನ ನನ್ನ ದಾಸಿಯರ ಮೇಲೂ ನನ್ನ ಆತ್ಮ ಸುರಿಸುವೆ. ನನ್ನ ದೇವರು ಅಭಿಷೇಕ ಇಳಿಯಲಿ ರಾಜ. ನಿನ್ನ ರಾಜ್ಯ ನೀತಿಗೆ ಅವರು ತವಕ ಪಡಲಿ. ಎದ್ದು ಸ್ವಾಮಿ ನಿನ್ನ ಶುಭವಾರ್ತೆ ಹೊತ್ತು ಸಾರುವವರಾಗಲಿ. ಆಶೀರ್ವದಿಸು ತಂದೆ. ಯಾರ್ಯಾರು ಅದ್ಭುತ ಹೊಂದಿದ್ದಾರೋ ಪ್ರತಿಯೊಬ್ಬೊಬ್ಬರು ನಿನ್ನ ಸೇವೆ ಮಾಡಲಿ ಅಪ್ಪ. ಆಶೀರ್ವದಿಸು ಕರ್ತನೇ. ಈ ಸಂದರ್ಭದಲ್ಲಿ ಯಾರ್ಯಾರು ಕರ್ತನೆ ಅಪ್ಪ ಜೀವ ಶ್ವಾಸ ಹೋಗೋ ಸಂದರ್ಭಗಳು ಇರಬಹುದು ತಂದೆ. ಅಂಥ ತಂದೆ ತಾಯಿಗಳನ್ನು ನೀನು ಸಂಧಿಸು. ಅಂಥ ವ್ಯಾಧಿಗ್ರಸ್ತರನ್ನು ಮುಟ್ಟು ಅವರ ಅಪರಾಧ ಕ್ಷಮಿಸು, ಅವರ ಪಾಪಗಳು ಕ್ಷಮಿಸು ಅಪ್ಪ. ಅವರ ಆತ್ಮ ನಶಿಸಿ ಹೋಗದಂತೆ ಕಾಪಾಡು. ಅದು ನಿತ್ಯ ಜೀವದಲ್ಲಿ ಸೇರಲಿ. ಆಶೀರ್ವದಿಸು ಅಯ್ಯ. ಬ್ಲೆಸ್ ಲಾರ್ಡ್ ತಂದೆಯೇ. ನೀನು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬೊಬ್ಬರ ನೀನು ಮುಟ್ಟಿದ್ದೀರ, ವಂದನೆ. ನೀನು ಅತಿ ಬೇಗನೆ ಬರ್ತಾ ಇದ್ದೀರಪ್ಪ. ಎಲ್ಲರನ್ನು ಶುದ್ಧಿ ಮಾಡು, ಸಿದ್ಧಗೊಳಿಸು. ಅವರೇನು ಬೇಡುತ್ತಿದ್ದಾರೋ ತಂದೆ ಅದನ್ನು ದಯಪಾಲಿಸು. ಯೇಸುವಿನ ನಾಮದಲ್ಲಿ ಆಮೆನ್.